ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ತಾಂಡವ ಭಾಗ್ಯ ಅವರ ಮದುವೆ ವಾರ್ಷಿಕೋತ್ಸವ ಸಂಭ್ರಮದ ಈ ಕಡೆ ಶಾಪಿಂಗ್ ಮಾಡೋಕ್ಕೆ ಇವರೆಲ್ಲ ಹೊರಟಿದ್ರೆ ಆ ಕಡೆ ಶ್ರೇಷ್ಠ ಉರ್ದು ಹೋಗ್ತಿದ್ದಾಳೆ. ಶ್ರೇಷ್ಠಗೆ ವಿಡಿಯೋನೇ ಸಣ್ಣ ಆಗ್ಬಿಟ್ಟಿದೆ. ಇವರೆಲ್ಲ ಎಷ್ಟು ಮಜಾ ಮಾಡ್ತಿದ್ದಾರೆ ಅಂತ ಅದನ್ನು ಕಳಿಸಿದ್ಯಾರು, ಈ ಕಡೆ ಶ್ರೇಷ್ಠಗೆ ಕಾಲ್ ಮಾಡಿದ್ಯಾರು, ಈ ಕಡೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ಗೆ ಮಕ್ಕಳು ಫೋನ್ ಮಾಡಿ ಬನ್ನಿ ಪಾಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಕರೀತಾರೆ. ಈ ಕಡೆ ಭಾಗ್ಯಗೆ ಎಲ್ಲಿಗೆ ಅಂತಲೇ ಗೊತ್ತಿಲ್ಲ, ಮಕ್ಕಳು ಜೊತೆ ಆಟೋದಲ್ಲಿ ಬರ್ತಾರೆ. ಎಲ್ಲಿ ಅಂತ ಹೇಳ್ತಾ ಇದ್ರು ಕೂಡ ಇನ್ನೂ ಮಕ್ಕಳು ಹೇಳ್ತಿಲ್ಲ, ವೆಯ್ಟ್ ಮಾಡಿಸ್ತಿದ್ದಾರೆ ಅಪ್ಪ ಬರೋ ತನಕ. ಈ ಕಡೆ ಅಪ್ಪ ಬರ್ತಿದ್ದಾಗ ಈ ಕಡೆ ಭಾಗ್ಯಗೆ ಶಾಕ್ ಆಗುತ್ತೆ. ಈ ಕಡೆ ತಾಂಡವಂತೂ ಹೋಗ್ತಿದ್ದಾರೆ. ಏನದು ಅಂತ ಅಂದ್ಕೊಂಡಿದ್ದೆ, ಇವಳ ಜೊತೆ ಮಾಡೋ ಕರ್ಮ ನನಗೇನಪ್ಪ ಬಂತು, ಯಾಕಾದರೂ ನಾನು ಏನು ಮಾಡಿಕೊಂಡೆ, ನಾನು ಮತ್ತೆ ಲಾಕ್ ಆಗಿಬಿಟ್ನಲ್ಲ ಸಂಸಾರಕ್ಕೆ ಅಂತ ಅಂದ್ಕೊಂಡಿದ್ದೆ. ಹೋಗ್ತಿದ್ದಾರೆ. ನಂತರ ಬರ್ತದಾಗ ಈ ಕಡೆ ಯಾಕೆ ಏನು ಅಂತ ಕೇಳಿದ್ದಕ್ಕೆ, ಅದು ಪಾಪ ನಾವೆಲ್ಲ ಶಾಪಿಂಗ್ ಮಾಡಬೇಕಲ್ವ, ನಿಮ್ಮಿಬ್ಬರು ಮದುವೆ ವಾರ್ಷಿಕೋತ್ಸವ ಇದೆ ಅಲ್ವಾ ನಾಳೆತ್ತು, ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಿದ್ರೆ, ಇದೆಲ್ಲ ನಿಂದೇ ಪ್ಲ್ಯಾನ್ ಅನ್ಸುತ್ತಲ್ವ, ಇವ್ರನ್ನೆಲ್ಲ ಕರ್ಕೊಂಡು ಬಂದಿರೋದು, ಇವ್ರಿಗೆಲ್ಲ ಹೇಳಿ ಇದನ್ನೆಲ್ಲ ಮಾಡಿಸ್ತಿರೋದು ಅಂತ ಭಾಗ್ಯ ಕೇಳಿದ್ದಕ್ಕೆ, ಪಾಪ ಅಮ್ಮನ ಬೈಬೇಡಿ, ಪಾಪ ಅಮ್ಮಂಗೆ ಏನೂ ಗೊತ್ತಿಲ್ಲ, ನಾವು ಎಲ್ಲಿ ಬಂದಿದ್ವಿ ಅಂತ ಕೂಡ ಗೊತ್ತಿಲ್ಲ, ಅಜ್ಜಿನೇ ನಮ್ಮನ್ನೆಲ್ಲ ಅಮ್ಮನ ಜೊತೆ ಕಳಿಸಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಅಪ್ಪನ ಜೊತೆ ಅಂತ ಹೇಳಿ ಕಳಿಸಿದ್ದು ಅಂತ ಹೇಳ್ತಾರೆ. ಜೊತೆಗೆ ಪಾಪ ನೀವೇ ಅಲ್ವಾ ಡಿವೋರ್ಸ್ ವಿಷಯನ ತೆಗೆದಿದ್ದು, ಈಗ ಯಾವುದೇ ಕಾರಣಕ್ಕೂ ನೀವು ಡಿವೋರ್ಸ್ನ ಮಾಡಲ್ಲ ಅಲ್ವಾ, ಮತ್ತೆ ಮಾತು ಮುರಿಯಲ್ಲ ಅಲ್ವಾ, ಅವಾಗಲೂ ಕೂಡ ಇದೇ ರೀತಿ ಪ್ರಾಮಿಸ್ ಬ್ರೇಕ್ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲ ಅಂತ ಹೇಳಿ ತಾಂಡವ್ ಹೇಳ್ತಾರೆ. ನಂತರ ಈ ಕಡೆ ಸರಿ ಆಯಿತು, ಮೊದಲು ಸ್ಯಾರಿ ಪರ್ಚೇಸ್ ಮಾಡೋಣ, ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೇಳಿ ಈ ಕಡೆ ಶಾಪಿಂಗ್ಗೆ ಬರ್ತಾರೆ. ಅಲ್ಲಿ ಅಮ್ಮಂಗೆ ಸ್ಯಾರಿ ಪರ್ಚೇಸ್ ಮಾಡ್ತಿದ್ದಾರೆ. ಈ ಕಡೆ ಅಪ್ಪ ನೀವು ಕೂಡ ಸೆಲೆಕ್ಟ್ ಮಾಡಿ ಅಮ್ಮಂಗೆ ಅಂತ ಹೇಳ್ತಾರೆ. ಈ ಕಡೆ ಇಷ್ಟ ಇಲ್ಲದೆ ಇದ್ರೂ ಕೂಡ ತಾಂಡವ ಸ್ಯಾರಿ ಸೆಲೆಕ್ಟ್ ಮಾಡಬೇಕಾಗಿದೆ. ಏನಿದು, ಏನು ಹಣೆ ಬರ ನಂದು, ಇವಳಿಗೆ ಬೇರೆ ಇದೆಲ್ಲ ಮಾಡಬೇಕಾ, ಜೀವನಾಂಶ ಕೊಟ್ಟಿದ್ದರೆ ಎಷ್ಟು ಖುಷಿಯಿಂದ ಕೊಡ್ತದೆ, ಆದರೆ ಇವಳಿಗೆ ಗಂಡನಾಗಿ ಅದನ್ನೆಲ್ಲ ಮಾಡೋದಂತೂ ಕಷ್ಟ ಆಗ್ತಾ ಇದೆ, ಖರ್ಚು ಮಾಡೋದು ಅಂತ ಹೇಳ್ತಿದ್ದಾರೆ. ಫೈನಲಿ ಮಕ್ಳಿಗೋಸ್ಕರ ಒಂದು ಸ್ಯಾರಿ ಚೆನ್ನಾಗಿದೆ ಅಂತ ಹೇಳಿ ಹಿಡ್ದು ತೋರಿಸ್ತದೆ. ಹಾಗೆ ಮಕ್ಳಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಬಟ್ ಭಾಗ್ಯಗೇನು ಅಷ್ಟು ಖುಷಿ ಆಗಲ್ಲ, ಬಿಕಾಸ್ ಗೊತ್ತದೆ ಅವಳಿಗೆ ನಾಟಕ ಮಾಡ್ತಿದ್ದಾರೆ ಮಕ್ಕಳು ಮುಂದೆ ತಾಂಡವ್ ಅಂತ. ನಂತರ ಆದರೂ ಕೂಡ ಒಂದಿನ ಕೂಡ ಈ ರೀತಿ ನಡ್ಕೊಳ್ದೇ ಇರೋ ಗಂಡನ ನೋಡಿ ಅವ್ರಿಗೆ ಶಾಕ್ ಕೂಡ ಆಗ್ತದೆ. ನಂತರ ಇದು ಎಲ್ಲವೂ ಕೂಡ ಆಗ್ತಾ ಇದ್ದಂತೆ ಈ ಕಡೆ ಬೇರೆ ಬೇರೆ ಸೀರೆನೂ ಕೂಡ ನೋಡೋಕೆ ಹೋದಾಗ ಈ ಕಡೆ ಬೇರೆ ಸೀರೆ ಪ್ರೈಸ್ನವಾಗ ನೋಡೋಕೆ ಹೋಗ್ತಿದ್ರೆ ಪ್ರೈಸ್ ನೋಡ್ಕೊಂಡು ಕಾಲ ಕಳೀತಿದ್ದಾಳೆ. ಸೀರೆ ಪರ್ಚೇಸ್ ಮಾಡೋದು ಬಿಟ್ಬಿಟ್ಟು ಅಂತ ಹೇಳ್ತಿದ್ದಾರೆ. ನೋಡು ಸೀರೆ ಎಲ್ಲ ರೈಟ್ ನೋಡ್ಕೊಂಡು ಕುತ್ಕೋಬೇಡ, ಸ್ಯಾರಿ ಪರ್ಚೇಸ್ ಮಾಡು ಅಂತ ಹೇಳ್ತಿದ್ದಾರೆ. ಜೊತೆಗೆ ಮೆಲ್ಲಗೆ ಇದನ್ನೆಲ್ಲ ಮಕ್ಕಳು ಖುಷಿಗೋಸ್ಕರ ಮಾಡ್ತಿರೋದು, ಸುಮ್ಮನೆ ಏನೋ ಗಂಡ ಹೊಗ್ಲುತ್ತಿದ್ದಾನೆ ಅಂತ ಹೊಗಳಿಸ್ಕೋಬೇಡ, ಇದಕ್ಕೆಲ್ಲ ನಾಟಕ ಅಷ್ಟೇ ಅಂತ ಹೇಳ್ತಾರೆ. ನಂತರ ಇನ್ನೇನು ಅಪ್ಪಂಗೋಸ್ಕರ ಶರ್ಟ್ ಪ್ಯಾಂಟನ್ನು ಪರ್ಚೇಸ್ ಮಾಡೋದು ಅಂತ ಹೇಳಿ ಮಕ್ಕಳು ಅದೇ ಸೆಕ್ಷನ್ಗೆ ಹೋಗ್ತಾರೆ, ಮೆನ್ಸ್ ಸೆಕ್ಷನ್ಗೆ. ನಂತರ ನಮ್ಮ ಪಪ್ಪಂಗೋಸ್ಕರ ಒಂದು ಶರ್ಟ್ಸ್ನ ತೋರಿಸಿ ಮಮ್ಮ ಸೆಲೆಕ್ಟ್ ಮಾಡ್ತಾರೆ ಅಂದಾಗ, ನಿಮ್ಮ ಅಮ್ಮಂಗೆ ಏನು ಗೊತ್ತು ನನ್ನ ಫೇವ್ರೇಟ್ ಕಲರ್ ಅಂತ ಹೇಳ್ತಿದ್ದಾರೆ. ಈ ಕಡೆ ಗೊತ್ತದೆ ಭಾಗ್ಯಗೆ ನೇರಳೆ ಕಲರನ್ನು ಹೇಳಿದ ತಕ್ಷಣ ಈ ಕಡೆ ತಾಂಡವ್ಗೆ ಶಾಕ್ ಆಗುತ್ತೆ. ನಂತರ ಭಾಗ್ಯ, ನೋಡಿ ನಿಮ್ಮ ಜೊತೆ 15 ವರ್ಷ ಸಂಸಾರ ಮಾಡಿ 14ನೇ ವರ್ಷ ಕಾಲಿರ್ತಿದ್ದೀನಿ, ಇಷ್ಟು ವರ್ಷದಲ್ಲಿ ನಿಮ್ಮದು ಉಳಿದು ಕೆಟ್ಟದು ಇಷ್ಟ ಕಷ್ಟಗಳು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಅದು ನನ್ನ ಅಜ್ಞಾನ ಆಗ್ಬಿಡುತ್ತೆ. ಖಂಡಿತ ಅಷ್ಟು ಅಜ್ಞಾನ ಏನಂತೂ ನಾನಲ್ಲ. ಜೊತೆಗೆ ನನಗೋಸ್ಕರ ನನ್ನ ಗಂಡನ ಪ್ರೀತಿ ಮಾಡ್ತಾ ಬದುಕಿದ್ದೀನಿ ನಾನು ಇಷ್ಟು ವರ್ಷ, ಮಕ್ಳಿಗೋಸ್ಕರ ಬೇರೆಯವ್ರಿಗೋಸ್ಕರ ಬದುಕ್ತವಳಲ್ಲ ಅಂತ ಹೇಳ್ತಾರೆ. ಫೈನಲಿ ಪಾಪಗೋಸ್ಕರ ಮಕ್ಳಿಗೆಲ್ಲ ತುಂಬ ಖುಷಿಯಾಗುತ್ತೆ ಅಮ್ಮ ಬಟ್ಟೆ ಸೆಲೆಕ್ಟ್ ಮಾಡೋದು. ನಂತರ ಬಟ್ಟೆ ಕೂಡ ಸೆಲೆಕ್ಟ್ ಆಗುತ್ತೆ. ನಂತರ ಇನ್ನೇನು ಮಾಡೋದು ಅಂತಿದ್ದಾಗೆ ಪಾನಿಪುರಿ ತಿನ್ನಬೇಕು ಅಂತ ಹೇಳ್ತಾರೆ. ಈ ಕಡೆ ಸುಂದ್ರಿ ಅವರಂತೂ ಕೈ ಕಡಿತದೆ, ಒಮ್ಮೆ ಹೊರಗಡೆ ಹೋಗಿ ಕೈ ಚೊಳ್ಕ ತೋರಿಸಿ ಬರ್ತೀನಿ ಅಂತ ಹೇಳಿ ಹೊರಗಡೆ ಬಂದಿದ್ದಾರೆ. ಈ ಕಡೆ ಪಾನಿಪುರಿ ಹತ್ರ ಸೆಕ್ಷನ್ಗೆ ಹೋಗಿ ಪಾನಿಪುರಿ ತಿನ್ನಬೇಕು ಅಂತ ಹೇಳ್ತಿದ್ದಾರೆ. ಇದೆಲ್ಲ ಎಲ್ಲಿ ನೋಡಿದ್ರಿ ಅಂತ ಮಕ್ಳನ್ನ ಕೇಳ್ತಿದ್ರೆ, ಎಲ್ಲ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಕೂಡ ಮನೇಲಿ ಇದೇ ರೀತಿ ಪಾರ್ಟಿ ಫಂಕ್ಷನ್ ಎಲ್ಲ ಮಾಡ್ತಾರೆ, ನಮಗೂ ಕೂಡ ಇದೇ ರೀತಿ ಮಾಡಬೇಕು ಅಂತ ಇಷ್ಟ, ಇನ್ನು ಮುಂದೆ ನಾವು ಕೂಡ ಇದೇ ರೀತಿ ಮಾಡೋಣ. ಪಾಪ ನೀವೇ ಅಲ್ವಾ ಡಿವೋರ್ಸ್ ತೆಗೆದು ಇನ್ನು ಮುಂದೆ ಈ ರೀತಿ ಇನ್ನೂ ಮಾತಾಡಲ್ಲ ಅಲ್ಲ, ಪ್ರಾಮಿಸ್ ಮಾಡಿದಿರ ಅಲ್ವಾ, ಬ್ರೇಕ್ ಮಾಡಲ್ಲ ಅಲ್ವಾ ಅಂದಾಗ ಮಕ್ಕಳ ನಿಮಗೋಸ್ಕರ ಪಾಪ ಪ್ರಾಮಿಸ್ ಮಾಡಿದ್ದಾರೆ ಅಂದರೆ ಖಂಡಿತ ಅದನ್ನು ಬ್ರೇಕ್ ಮಾಡಲ್ಲ, ನಾವೆಲ್ಲರೂ ಕೂಡ ಇನ್ನು ಮುಂದೆ ಹೀಗೆ ಚೆನ್ನಾಗಿರ್ತೀವಿ ಅಂತ ಹೇಳ್ತಿದ್ದಾರೆ. ನಂತರ ಆ ಕಡೆ ಕುಸುಮ ಅವರಂತೂ, ಪೂಜಾ ನಿನ್ನ ನಂಬಿ ಎಲ್ಲನೂ ಕೂಡ ನಿನಗೆ ವಹಿಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಸರಿ ಆತ ಏನೇನು ಮಾಡಬೇಕು ಅಂತ ಹೇಳ್ತೀನಿ ಅಂತ ಎಲ್ಲ ಕೆಲಸ ಹೇಳ್ತಾಳೆ. ಎಲ್ಲ ಕೂಡ ಬುದ್ಧಿವಂತೆ ಆಗಿಬಿಟ್ಟಿದ್ಯಾ ನಿಮ್ಮ ಅಮ್ಮನ ಥರ, ನೀನು ಕೂಡ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಸುನಂದವ್ರಂತೂ ಅಮ್ಮಂಗೆ ಹೊಗಳೋದು ಸಿಕ್ಕಿದ್ರೆ ಹೊಗ್ಳೋಕೋತಾ ಇರೋದೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ತಾಂಡವ್ಗಂತೂ ಭಾಗ್ಯ ಜೊತೆ ಇರೋದು ಇಷ್ಟನೇ ಆಗ್ತಿಲ್ಲ, ಬಟ್ ಏನೂ ಕೂಡ ಮಾಡೋಕ್ಕಾಗಲ್ಲ, ಮಕ್ಳಿಗೋಸ್ಕರ ಇದೆಲ್ಲವನ್ನ ಕೂಡ ಸಹಿಸ್ಕೋಬೇಕಾಗಿದೆ ತಾಂಡವ್. ನಂತರ ಈ ಕಡೆ ಸುಂದ್ರಿ ಅವರು ನೋಡ್ತಿದ್ದಾರೆ, ಮಕ್ಕಳು ಜೊತೆ ಹೆಂಡತಿ ಮಕ್ಕಳು ಜೊತೆ ಬಂದಿದ್ಯಾ, ಈ ವಿಡಿಯೋ ಏನಾದ್ರು ಕಳಿಸಿದ್ರೆ ಶ್ರೇಷ್ಠ ಹೋಗ್ತಾಳೆ, ಪಿನ್ ಇಡೋಕೆ ಅಂತಾನೆ ದೇವರು ನನ್ನನ್ನು ಇಲ್ಲೇ ಕಳಿಸ್ತಾ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಮಕ್ಕಳು ಇಬ್ಬರು ಕೂಡ ಅಮ್ಮಂಗೆ
ಒಂದು ಪಾನಿಪುರಿನ ತಿನ್ನಿಸಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇಲ್ಲಿ ತಾಂಡವ್ ಬೇಡ ಅಂದರೂ ಕೂಡ ಮಕ್ಕಳು ಬಿಡ್ತಿಲ್ಲ, ಬಿಕಾಸ್ ಬೇಜಾರು ಮಾಡ್ಕೋತಿದ್ದಾರೆ. ಅದಕ್ಕೋಸ್ಕರ ಈ ಕಡೆ ತಾಂಡವ್ ಮಕ್ಳಿಗೋಸ್ಕರ ಪಾನಿಪುರಿ ತಿನ್ನಿಸ್ತಿದ್ದಾರೆ. ಅದನ್ನು ಈ ಕಡೆ ಸುಂದರಿ ವೀಚೋ ಮಾಡಿಕೊಂಡು ಶ್ರೇಷ್ಠಗೆ ಕಳಿಸ್ತಿದ್ದಾರೆ. ಈ ಕಡೆ ಶ್ರೇಷ್ಠ ಅದನ್ನು ನೋಡ್ತಿದ್ದಾಗೆ ಹೊರ್ತು ಹೋಗುತ್ತೆ, ಕೈಲಿರೋ ಮೊಬೈಲ್ನ ತೆಗೆದು ಕೆಳಗಡೆ ಬಿಸಾಡೋಕೆ ಮುಂದಾಗ್ಬಿಡ್ತಾಳೆ. ಅಷ್ಟರಲ್ಲಿ ಈ ಕಡೆ ಭಾಗ್ಯಗೆ ಶ್ರೇಷ್ಠಗೆ ಕಾಲ್ ಬರುತ್ತೆ. ಪೂಜಾ ಕಾಲ್ ಮಾಡಿರ್ತಾರೆ. ಯಾಕೆ ಕಾಲ್ ಮಾಡಿದ್ಯಾ ನೀನು ಅಂದಾಗ, ಬೋರ್ ಆಗ್ತಿತ್ತು ಅದಕ್ಕೆ ನಿನ್ನ ಜೊತೆ ಟೈಮ್ ಪಾಸ್ ಮಾಡೋಣ ಅಂತ. ನಾಳೆ ನನ್ನ ಅಕ್ಕ ಬಾವದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ನೀನು ಶಿಸ್ತಾಗಿ ರೆಡಿಯಾಗಿ ಬಂದುಬಿಡು ಆಯಿತಾ ಅಂದಾಗ, ಇಲ್ಲ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಿದ್ದಾರೆ. ಬರೋದಿಲ್ವಾ, ನೀನು ಹೇಗೆ ಕರೆಸ್ಕೋಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು, ಕುಸ್ಮಾತೆಗೆ ಹೇಳ ಒಂದು ಮಾತು ಹೇಳ್ತಾರೆ ಅಂತದಾಗ ಈ ಕಡೆ ಶ್ರೇಷ್ಠ ಚುಪ್ಪ ಆಗ್ತದಾಳೆ. ಫೈನಲಿ ಏನಾದರೂ ಕ್ಲೂ ಬಿಟ್ಕೊಟ್ರೆ ತಾಂಡವ್ ನನ್ನಿಂದ ದೂರ ಆಗ್ಬಿಡ್ತಾನೆ ಅನ್ನೋದು. ನಂತರ ಈ ಕಡೆ ಮಕ್ಳಿಗೋಸ್ಕರ ಡ್ರಾಮಾ ಮಾಡ್ತಿದ್ದಾನೆ ತಾಂಡವ್. ಬಟ್ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಲ್ಲೂ ಕೂಡ. ಇಲ್ಲಿ ಮಕ್ಕಳು ಡಿವೋರ್ಸ್ ಬಗ್ಗೆ ಎತ್ತಿದ್ರೆ ಅಲ್ಲಿ ಶ್ರೇಷ್ಠ ನಿನ್ನ ಹೆಂಡತಿ ಮಕ್ಕಳು ಜೊತೆ ಚೆನ್ನಾಗಿ ಇದ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿದ ಮಾತುಗಳೇ ತಾಂಡವ್ ಕಿವಿಲಿ ಗುನ್ಗುಸ್ತಾ ಇದೆ. ನಂತರ ಮಕ್ಕಳ ಜೊತೆ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬರ್ತಿದ್ದಾರೆ. ಬಟ್ ತಾಂಡವ್ಗಂತೂ ಎಳ್ಳಷ್ಟು ಇಷ್ಟ ಇಲ್ಲ. ಈ ಕಡೆ ಭಾಗ್ಯ ಕೂಡ ಮಕ್ಳಿಗೋಸ್ಕರ ಡ್ರಾಮಾ ಮಾಡ್ತಿದ್ದಾರೆ. ಹಾಗಿದ್ರೆ ಫೈನಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಗೆ ನಡೆಯುತ್ತೆ, ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.